ಹೆಲೋ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಸ್, ನಾವು ನ್ಯೂ ಇಯರ್ ದಿನ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದು ಎಲ್ಲಿಗೆ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೇ. ಎಸ್, ಹೊಸ ವರ್ಷಕ್ಕೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ರಾತ್ರಿ 11 ಗಂಟೆಗೆ ಸಡನ್ ಪ್ಲ್ಯಾನ್ ಮಾಡಿ ಬೆಳಗ್ಗೆನೇ ಎಕ್ಸಿಕ್ಯೂಟ್ ಮಾಡಿದ್ವಿ. ಎಸ್, ನಾವೆಲ್ಲರೂ ಹೊರಟಿದ್ದು ಹೊಗೇನಿಕಲ್ ಫಾಲ್ಸ್ ಕಡೆಗೆ. ಎಸ್, ನಾವು ಕೂಡ ತುಂಬ ಪ್ಲೇಸಸ್ ನೋಡಿದ್ವಿ, ಎಲ್ಲಿ ಹೋಗಬೇಕು ಅಂತ ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ಸಡನ್ನಾಗಿ ಹೊಳೆದಿದ್ದೆ ನಮಗೆ ಹೊಗೇನಿಕಲ್ ಫಾಲ್ಸ್. ಎಸ್, ಇದು ನಮ್ಮ ಎಲ್ಲರ ಒಂದು ಫಸ್ಟ್ ವಿಸಿಟ್ ಹೊಗೇನಿಕಲ್ ಫಾಲ್ಸ್ಗೆ. ಸೊ ತುಂಬಾ ಎಕ್ಸೈಟ್ಮೆಂಟಲ್ಲಿ ಹೋದ್ವಿ ನಾವು. ಹಾಗೆ ಪ್ಲೇಸ್ನ ನೋಡ್ತಿದ್ದಂಗೆ ನಮಗೆ ತುಂಬ ಇಷ್ಟ ಆಯಿತು. ಬಟ್ ಟ್ರಾವೆಲ್ ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ಅಲ್ಲಿ ಘಾಟ್ ಸೆಕ್ಷನ್ ಥರ ಇದ್ದಿದ್ದ ಕಾರಣ ಸ್ವಲ್ಪ ಫಾರೆಸ್ಟ್ ಒಳಗಡೆ ಎಲ್ಲ ಹೋಗ್ತೀವಲ್ಲ, ಸೊ ಸ್ವಲ್ಪ ಡಿಲೇ ಆಗುತ್ತೆ ಹೋಗೋದಕ್ಕೆ. ಅಂದರೆ ಸ್ಲೋ ಆಗಿ ಹೋಗಬೇಕು. ನೈಸ್ ರೋಡ್ ಥರ ಎಲ್ಲ ತುಂಬ ಫಾಸ್ಟಾಗೆಲ್ಲ ಹೋಗೋಕ್ಕಾಗಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಸೀರಿಯಸ್ ಆಗಲೂ ಹೇಳ್ತೀನಿ, ಪ್ಲೇಸ್ ಅಂದರೆ ಮಾತ್ರ ಸಖತ್ತಾಗಿದೆ. ಇನ್ನು ಯಾರೆಲ್ಲ ವಿಸಿಟ್ ಮಾಡಿವೋ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ. ನಿಮಗೆ ಈ ಇಯರ್ ಏನಾದರೂ ಈ ಥರ ವಾಟರ್ ಪ್ಲೇಸ್ಗೆ ಹೋಗಬೇಕು ಅಂತ ಇದ್ದರೆ ಸೊ ಇಲ್ಲಿಗೆ ಹೋಗೋದು ಮಾತ್ರ ಮಿಸ್ ಮಾಡಲೇಬೇಡಿ. ಸೊ ನಾವು ಹೋಗಿದ ತಕ್ಷಣ ಈ ಥರ ಬುಕ್ ಮಾಡ್ಕೊಂಡ್ವಿ ತೆಪ್ಪ. ಅಂದರೆ ಈ ತೆಪ್ಪದಲ್ಲಿ 4 ಮೆಂಬರ್ಸ್ನ ಮಾತ್ರನೇ ಹತ್ಸೋದು. ನಾವು ಟೋಟಲಿ 9 ಮೆಂಬರ್ಸ್ ಇದ್ವಿ. ಸೊ ಅದಕ್ಕೆ ಏನು ಮಾಡಿದ್ವಿ, ಒಂದೊಂದು ತೆಪ್ಪದಲ್ಲಿ 3 ಮೆಂಬರ್ಸ್ ಆ ಥರ ಕೂತ್ಕೊಂಡ್ವಿ. ಸೊ ಫಸ್ಟ್ ಅವ್ರೇನು ಮಾಡ್ತಾರೆ, ಗೌರ್ಮೆಂಟ್ ಫೀಸ್ ಥರ ಇಸ್ಕೊಂಡ್ರು. ಅಂದರೆ ಒಂದೊಂದು ತೆಪ್ಪಕ್ಕೆ 1,500 ಅಂತ ಹೇಳಿ ಚಾರ್ಜ್ ಮಾಡಿದ್ರು. ಬಟ್ ಅವರು ಫುಲ್ ಕರ್ಕೊಂಡು ಹೋಗೋದಿಲ್ಲ, ಅರ್ಧ ದಾರಿಗೆ ಮಾತ್ರನೇ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಬಿಟ್ಬಿಡ್ತಾರೆ. ಬಟ್ ನೀವು ಫುಲ್ಲು ಹೋಗಬೇಕು, ಎಲ್ಲ ಪ್ಲೇಸಸ್ಸು ನೋಡಬೇಕು, ವಾಟರ್ ಫಾಲ್ಸ್ನ ನೋಡಬೇಕು, ಆಮೇಲೆ ಇವಾಗ ಶೂಟಿಂಗ್ ಪ್ಲೇಸಸ್ ಏನೇನಿರುತ್ತಲ್ಲ ಆ ಥರ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದರೆ ಇನ್ನೂ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಈ ತೆಪ್ಪ ಓಡಿಸೋರಿಗೆ. ಸೊ ಅವರೇ ನಿಮಗೆಲ್ಲನೂ ಗೈಡ್ ಮಾಡ್ತಾರೆ, ಹೆಂಗೆ ಹೋಗಬೇಕು, ಅಂದರೆ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ ಅಂತ ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆ ತೆಪ್ಪದವರು. ಹಾಗೆ ನಾವು ಅವ್ರನ್ನ ಕನ್ಸೆಷನ್ ಕೂಡ ಕೇಳ್ಬೋದು. ಹಾಗೆ ಅವ್ರು ನಮ್ಗೆ ಹೇಳ್ತಾರೆ ಫಿಶ್ ಎಲ್ಲಿ ಚೆನ್ನಾಗಿರುತ್ತೆ, ಯಾವ್ಯಾವ ಪ್ಲೇಸ್ ಹೋಗಬೇಕು. ಆಮೇಲೆ ಒಳಗಡೆ ಹೋದ್ಮೇಲೆ ನಮಗೆ ಅಲ್ಲಿ ಮಸಾಜ್ ಇರುತ್ತೆ. ಸೊ ಬಾಯ್ಸು ಬೇಕಾದರೆ ಫುಲ್ ಬಾಡಿ ಮಸಾಜ್ ಮಾಡಿಸ್ಕೊಬೋದು. ಈವನ್ ಗರ್ಲ್ಸು ಕೂಡ ತಲೆ ಹೆಡ್ ಮಸಾಜು, ಹ್ಯಾಂಡ್ ಮಸಾಜು, ಲೆಗ್ ಮಸಾಜ್ ಎಲ್ಲ ಇರುತ್ತೆ. ಈವನ್ ಸ್ನಾನ ಕೂಡ ಅವರೇ ಮಾಡಿಸ್ತಾರೆ. ಇದೆಲ್ಲ ಪ್ಯಾಕೇಜ್ ಥರ ಇರುತ್ತೆ. ಸೊ ನೋಡಿ, ಇಲ್ಲಿ ಹೋಗ್ತಾ ಇದ್ದೀವಲ್ಲ, ಪ್ಲೇಸ್ ಅಂತೂ ಸಖತ್ತಾಗಿತ್ತು. ಒಂದು ಕಡೆ ಅಂತೂ ಏನಾಯಿತು ಅಂದರೆ ಸುಳಿ ಥರ ಇತ್ತು. ಅದು ಎಷ್ಟು ಫೋರ್ಸು ಅಂದರೆ ವಾಟರು ನಮಗೆ ಭಯನೇ ಆಗೋಯಿತು. ಯಾಕಂದರೆ ಅದು ಮುಂದೆ ಮುಂದೆ ಹೋಗ್ತಾ ಇರಲಿಲ್ಲ, ತೆಪ್ಪನ ಹಿಂದಕ್ಕೆ ತೊಗೊಂಡು ಹೋಗ್ತಾಯಿತ್ತು. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಮುಂದೆ ಹೋಗೋಕ್ಕೆ ಟ್ರೈ ಮಾಡಲ್ಲ, ತೆಪ್ಪನ ಸೈಡ್ಗೆ ಹಾಕ್ಕೊಂಡು ಅದು ಸ್ವಲ್ಪ ಸುಳಿ ಥರ ಇರೋದೆಲ್ಲ ಮೂವ್ ಆದಮೇಲೆ ಆ ಫೋರ್ಸ್ ಎಲ್ಲ ಕಡಿಮೆ ಆದಮೇಲೆ ಕರ್ಕೊಂಡು ಹೋಗ್ತಾರೆ. ಬಟ್ ಸೀರಿಯಸ್ ಆಗು ನನಗಂತೂ ಫುಲ್ಲು, ನನ್ನ ಮಗ ಅಂತೂ ಎಷ್ಟು ಎಕ್ಸೈಟೆಡ್ ಆಗಿದೆ ಅಂದರೆ ಸಖತ್ತು. ಹತ್ತಿರ ಹೋಗ್ತಿದ್ದಂಗೆ ಎಷ್ಟು ಭಯ ಆಗ್ತಿತ್ತು ಅಂತಂದರೆ, ಯಾಕೆಂದರೆ ತೆಪ್ಪ ನಮಗೆ ಬೇರೆ ಏನು ಅಲ್ಲಿ ಆ ಸೇಫ್ ಜಾಕೆಟ್ ಒಂದು ಹಾಕ್ಕೊಂಡಿರ್ತೀವಿ ಬಿಟ್ಟರೆ ಇನ್ಯಾವುದು ನಮಗೆ ಸೇಫ್ಟಿ ಅನ್ನೋದು ಇರೋದಿಲ್ಲ. ಬಟ್ ನಮ್ಮ ರಿಸ್ಕ್ ಅಂತಲೇ ಹೇಳ್ಬೋದು. ಬಟ್ ಸೀರಿಯಸ್ ಆಗಲೂ ಹೇಳ್ತೀನಿ, ಸಖತ್ತು ಎಂಜಾಯ್ ಮಾಡಿದ್ವಿ. ನೀವೇ ನೋಡಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ಆಯ್ತು, ಅದೇನು ಮಾಡಲ್ಲ ಇರು. ಅದೇ ತಳ್ಳಿಬಿಡುತ್ತಮ್ಮ, ನಾವು ಗಟ್ಟಿಯಾಗಿರ್ಬೇಕಷ್ಟೇ. ಅದೇ ತಳ್ಳಿಬಿಡುತ್ತೆ. ಅದೇ ಬೀಳು 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 ಬೀಳು.
ನನ್ನ ಕಸಿನ್ಸು ಬಾಡಿ ಮಸಾಜು ಹಾಗೆ ನನ್ನ ಸಿಸ್ ಮತ್ತು ಸಿಸ್ಸಿನ್ಲ ಹೆಡ್ ಮಸಾಜು ಲೆಗ್ ಮಸಾಜು ಹ್ಯಾಂಡ್ ಮಸಾಜು ಮಾಡಿಸ್ಕೊಂಡ್ರು. ಸೊ ನಮ್ಮ ಒಂದು 2026ನ ಬಿಗಿನಿಂಗ್ ಹೀಗಿತ್ತು. ಸೊ ಹೋಪ್ ನಿಮಗೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಟಾಟಾ ಬಾಯ್ ಬಾಯ್. ಹಾಗೆ ಎಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು.